ಚಿತ್ರದುರ್ಗ ಜಿಲ್ಲೆಯ ತೋಟಗಾರಿಕೆ ಮಹಾವಿದ್ಯಾಲಯ ಬಬ್ಬೂರು ಕೃಷಿ ಪ್ರಾಯೋಗಿಕ ಪರೀಕ್ಷೆ ಮೇ 10ರ ಸುಲಭ ಮರುಪರೀಕ್ಷೆ ಪತ್ರಿಕೆ ಕಠಿಣ. ಅಗ್ರಿಗರು ಅಡ್ಮಿನ್ ರಘುನಂದನ್ ಸುಮಾರು 11 ವರ್ಷದಿಂದಲೂ ಸಹ ಕೋಚಿಂಗ್ ನಡೆಸಿಕೊಂಡು ಬಂದಿದ್ದು, ಹೀಗೆಂದೂ ಸಹ ಪರೀಕ್ಷೆ ಲೋಪವಾಗಿಲ್ಲ. ಆದರೆ ಕೃಷಿ ಮಹಾವಿದ್ಯಾಲಯ ಬಬ್ಬೂರು ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಿಡಿಯೋ ರಿಪೋರ್ಟ್ ಮುರಳೀಧರ್, ಮೈ ನ್ಯೂಸ್ ಕನ್ನಡ, ಚಿತ್ರದುರ್ಗ. ತೋಟಗಾರಿಕೆ ಮಹಾವಿದ್ಯಾಲಯ ಎರಡನೇ ಬಾರಿಗೆ ಪ್ರಾಯೋಗಿಕ ಪರೀಕ್ಷೆಯನ್ನ ಹಮ್ಮಿಕೊಂಡಿತ್ತು. ಅದರ ಬಗ್ಗೆ ನಮ್ಮ ಅಗ್ರಿಗುರು ಅಡ್ಮಿನ್ ರಘುನಂದನ್ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕಾದ್ ನೋಡೋಣ. ನಮಸ್ತೆ, ನನ್ನ ಹೆಸರು ರಘುನಂದನ್ ಅಂತ ಹೇಳಿ ಅಗ್ರಿಗುರು ಅಡ್ಮಿನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಮುರಳಿ ಯಾದವ್ ಅಂತ ನಾವು ಇಬ್ಬರೂ ಅಗ್ರಿಗುರು ಒಂದು ಕೋಚಿಂಗ್ ಕ್ಲಾಸಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಸುಮಾರು 10 ವರ್ಷದಿಂದ ನಾವು ಈ ಒಂದು ಕೃಷಿ ಪ್ರಾಯೋಗಿಕ ಪರೀಕ್ಷೆಗೆ ತರಬೇತಿ ಕೊಡ್ತಾ ಇದ್ದೀವಿ. ಚಿತ್ರದುರ್ಗ, ಹೊಸದುರ್ಗ, ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಎಲ್ಲ ತಾಲೂಕು ಮತ್ತು ಕೆಲವೊಂದು ಕಾಲೇಜುಗಳಿಗೆ ಹೋಗಿ ಕ್ಲಾಸಸ್ ಮಾಡಿದ್ವಿ. ಸರ್, ಇಷ್ಟೇ ಸಮಸ್ಯೆ ಆಗಿರೋದಿಷ್ಟೇ. ಹಿರಿಯೂರು ಬಬ್ಬೂರು ಫಾರ್ಮ್ ಏನು ಕಾಲೇಜಸ್ ಇದೆ, ಹಾರ್ಟಿಕಲ್ಚರ್ ಕಾಲೇಜಲ್ಲಿ ಇಡೀ ನಮ್ಮ ಸ್ಟೇಟಲ್ಲಿ 74 ಜನ ಔಟ್ ಆಫ್ ಔಟ್ ಬಂದಿರೋದು ಅನ್ನೋದು ಒಂದೇ ಸಮಸ್ಯೆ ಆಗಿರೋದಿಲ್ಲಿ. ಸರ್, ಈಗ ಸ್ಟೂಡೆಂಟ್ಸ್ ಏನು ಕೇಳಿಲ್ಲ ಅವರಿಗೆ ಈಸಿ ತೆಗಿರಿ ಪೇಪರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾವುದೇ ಪೇಪರ್ ಲೀಕ್ ಆಗಿಲ್ಲ. ಅವರೇ ಬಬ್ಬೂರು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಏನು ಡೀನ್ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರ ಪೇಪರ್ ಲೀಕ್ ಆಗಿಲ್ಲ. ಮತ್ತು ಆಮೇಲೆ ಎಲ್ಲ CC ಕ್ಯಾಮ್ರಾ ಚೆಕ್ ಮಾಡಿದ್ದೀವಿ, ಅಂದು ಪೇಪರ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ. ದೆನ್ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಅವ್ರ ಕಾಲೇಜವರೇ ಹೇಳಿದ ಮೇಲೆ ಯಾಕೆ ಮತ್ತೆ ಎಕ್ಸಾಮ್ ಮಾಡಿದ್ರು ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ. ಅವ್ರು ಹೇಳ್ತಾರೆ, ಅಲ್ಲಿ ಕೇಳಿದಾಗ ಇಲ್ಲ ಸರ್ಕಾರದವ್ರು ಹೇಳಿದ್ದಾರೆ ಅಂದ. ಹೌದು, ಈಗ ಸರ್ಕಾರ ಏನಕ್ಕೆ ಮಾಡಿದ್ರು? ಈ 74 ಜನ ಔಟ್ ಆಫ್ ಔಟ್ ತೆಗೆದಿರಂತ ಮಾಡಿದಾರ? ಸರ್, ಈ ಪೇಪರ್ ತುಂಬ ಈಸಿ ಇತ್ತು, ತುಂಬ ಅಂದರೆ ಡೆಡ್ ಈಸಿ ಇತ್ತು ಪೇಪರು. 500ರಿಂದ 600 ಜನ ಔಟ್ ಆಫ್ ಔಟ್ ತೆಗಿಬೇಕಾಯಿತು. ಮಿಸ್ ಆಗಿ ಬರೀ 74 ಜನ ಅಷ್ಟೇ ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಇಡೀ ಕರ್ನಾಟಕದಲ್ಲಿ 17 ಸೆಂಟರ್ಸಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ. ಬಟ್ ಎಲ್ಲ ಒಂದು ಆ ಝೋನಿಗೆ ತಕ್ಕನಂಗೆ ಆ ಪೇಪರ್ ಸೆಟ್ ಆಗುತ್ತೆ. ಸರ್, ಇಲ್ಲಿ ಹೆಂಗೆ ಅಂತಂದರೆ ನಮ್ಮ ಚಿತ್ರದುರ್ಗ ಇನ್ ಆ್ಯಂಡ್ ಅರೌಂಡ್ ಏನು ಕೃಷಿ ಚಟುವಟಿಕೆಗಳು ಅದರ ಆಧಾರಿತ ಪೇಪರ್ ಪರೀಕ್ಷೆ ನಡೆಯುತ್ತೆ. ಅದರ ಆಧಾರಿತ ಅವರು ಪ್ರಶ್ನೆ ಪತ್ರಿಕೆನ ಸೆಟ್ ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಪೇಪರ್ ಹೊರಗಡೆ ಬರಲ್ಲ ಸರ್. ಇಡೀ 17 ಸೆಂಟರ್ಸಲ್ಲಿ ಬರಲ್ಲ, ಇನ್ಕ್ಲೂಡಿಂಗ್ ವ್ಯೂರ್ಸ್ ಹೇಳ್ತಾ ಇದ್ದೀನಿ. ಯಾವುದು ಸಿಗಲ್ಲ. ಸುಮ್ಮನೆ ಎಲ್ಲ ಗಾಸಿಪ್ ಕ್ರಿಯೇಟ್ ಮಾಡಿ ಸುಮ್ಮನೆ ಮತ್ತೆ ಇನ್ನೊಂದ್ಸತಿ ರೀ ಎಕ್ಸಾಮಿನೇಷನ್ ಮಾಡೋದು. ಓಕೆ, ಎಕ್ಸಾಮಿನೇಷನ್ ಮಾಡಿದ್ರೆ ಎಕ್ಸಾಮಿನೇಷನ್ ಪೇಪರ್ ಇವ್ರು ಸೆಟ್ ಮಾಡಿದರೆ ಹಿರಿಯೂರು ಇಲ್ಲ, ಹಿರಿಯೂರಲ್ಲಿ ಸೆಟ್ ಮಾಡಿಲ್ಲ. ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸಸ್ ಶಿವಮೊಗ್ಗ ಕಾಲೇಜಿಂದ ಬಂದ್ಬಿಟ್ಟು ಇಲ್ಲಿ ಪೇಪರ್ ಸೆಟ್ ಮಾಡಿ 2 ಬಸ್ಸಿಂದ ಅಲ್ಲಿಂದ ಫ್ಯಾಕಲ್ಟೀಸ್ ಬಂದ್ಬಿಟ್ಟು ಇಲ್ಲಿ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಈವನ್ ಲಾಸ್ಟ್ ಏನು ಮೊನ್ನೆ 10ನೇ ತಾರೀಕು ನಡೆದಂಥ ಎಕ್ಸಾಮಿನೇಷನಲ್ಲಿ ಕೂಡ ಶಿವಮೊಗ್ಗದಲ್ಲಿ ಈಸಿ ಬಂದಿದೆ. ಒಂದು ಲೆವೆಲಿಗೆ ಒಂದು 5-6 ಕ್ವಶನ್ ಟಫ್ ಬಿಟ್ಟರೆ ಇನ್ನು ಉಳಿದಿದ್ದು ಈಸಿ ಬಂದಿದೆ. ಅದೇ ಪೇಪರ್ ಆ ಥರ ಪೇಪರ್ ಇದ್ದಿದ್ರೆ ನಾವೇನು ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ. ಬಟ್ 50% ಏನೋ ಮಾಡಿದೆ ಅನ್ನೋ ರೀತಿಯಲ್ಲಿ ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಟಫ್ ಮಾಡಿ ಇವತ್ತು ಹುಡುಗರಿಗೆ ಅವರ ಒಂದು ಆತ್ಮವಿಶ್ವಾಸನ ಕುಗ್ಸಿದ್ದಾರೆ. ಮತ್ತು ಆಮೇಲೆ ಹುಡುಗರ ಜೀವನದಲ್ಲಿ ಚೆಲ್ಲಾಟ ಆಡಿದ್ದಾರೆ. ಈ ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಏನು ಕಾಲೇಜಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸು, ಇನ್ಕ್ಲೂಡಿಂಗ್ ಡಿ ಆಗಿರ್ಬೋದು, ಸಿ ಸಾಹೇಬ್ರಾಗಿರ್ಬೋದು, ವಿ ಸಿ ಸಾಹೇಬ್ರಾಗಿರ್ಬೋದು, ಮತ್ತು ಡೀನ್ ಸಾಹೇಬ್ರಾಗಿರ್ಬೋದು, ಎಲ್ಲ ನಮ್ಮ ಚಿತ್ರದುರ್ಗ ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡಿದ್ದಾರೆ. ಸರ್, ಇಷ್ಟೇ ನಾವು ಹೇಳೋದು. ಈಗ 74 ಜನ ಔಟ್ ಆಫ್ ಔಟ್ ಬಂದರು ಅಂತಂದು ಇವರು ಏನು ಎಕ್ಸಾಮಿನೇಷನ್ ಮಾಡಿದ್ರಲ್ಲ, ಈಗ ಯಾರೂ ಬರಲ್ಲ. ಮತ್ತು ಇನ್ನೊಂದ್ಸತಿ ಎಕ್ಸಾಮಿನೇಷನ್ ಮಾಡಬೇಕು. ಇಲ್ಲ ಫಸ್ಟಿಗೆ ಏನಿತ್ತಲ್ಲ ಅದೇ ರಿಸಲ್ಟ್ನ ಕನ್ಸಿಡರ್ ಮಾಡಬೇಕು. ಯಾಕೆ ನಮ್ಮ ಚಿತ್ರದುರ್ಗ ಹುಡುಗರು ಯಾರು ತೆಗಿಲ್ವಾ? ಯಾಕೆ ಅವ್ರಿಗೆ ಯಾರಿಗೂ ಅಷ್ಟು ನಾಲೆಜ್ ಇಲ್ವಾ? ಈಗ ಒಂದು ನಿಂಬೆಹಣ್ಣು ಇಟ್ಬಿಟ್ಟು ಕೆಳಗಡೆ ಆಪ್ಷನ್ ನಿಂಬು, ಸಪೋಟ, ಮ್ಯಾಂಗೋ, ಬನಾನಾ ಅಂತ ಇಟ್ಟರೆ ನಿಂಬೆಹಣ್ಣು ಅಂತ ಗುಡಿಸಲ್ಲಿ ಯಾರು ಸಣ್ಣ ಮಕ್ಕಳು ಸಮೇತ ಗುಡಿಸ್ತಾರೆ ಅಂತ ಪೇಪರ್ ಇಟ್ಟಿದ್ದಾರೆ. ಅದು ಅವ್ರು ತಪ್ಪದು, ಹುಡುಗರು ತಪ್ಪಲ್ಲ. ಎಕ್ಸಾಮಿನೇಷನ್ ಹಂಗಾಗಿದೆ. ಈಗ ನಿನ್ನೆ ಪೇಪರಲ್ಲಿ ಏನಾಗಿದೆ, ಅದು ಸೆಮನ್ ಸ್ಟ್ರಾ ಅದು ಪಿ ಜಿ ಲೆವೆಲ್ ಸ್ಟೂಡೆಂಟ್ಸ್ಗೆ ಕೇಳೋಂಥ ಕ್ವಶನ್ಸ್. ಅದು ಸೆಮನ್ ಸ್ಟ್ರಾ ಇದನ್ನು ಯಾವ ಕವಿಗೆ ಯೂಸ್ ಮಾಡ್ತಾರೆ, ಏನು ಬಫೆಲಾಗಿ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಹೆಂಗೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತೆ? ಇವೆಲ್ಲ ಆ ಲೆವೆಲ್ಸ್ ಪೇಪರ್ ಸೆಟ್ ಮಾಡಿ ಎಲ್ಲ ಅಪ್ಲೈಡ್ ಕ್ವಶನ್ಸ್ ಕೇಳಿದ್ರೆ ಹೆಂಗೆ? ಈಗ ಇರಬೇಕು ಪೇಪರ್ ಟಫ್ ಇರಬೇಕು, ಒಂದು ಲಿಬರಲ್ ಆಗಿ ಇರಬೇಕು ಪೇಪರ್. ಏನು ಮನಸ್ಸ ಇಚ್ಛೆ ತೆಗೆದುಬಿಟ್ರೆ ಹೆಂಗೆ? ಇವ್ರ ಜೀವನ ಅಷ್ಟು ಜನ ಸುಮಾರು ವಿದ್ಯಾರ್ಥಿಗಳಿಲ್ಲ ಸರ್, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವ್ರ ಜೀವನ ಜೊತೆ ಚೆಲ್ಲಾಟ ಆಡಿದ್ರೆ ನಮಗೆ ನಾವು ಒಂದು 10 ವರ್ಷದಿಂದ ಕ್ಲಾಸ್ ಮಾಡ್ತಿದ್ದೀವಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ ಪೇಪರ್ ಹಿಂಗೆ ಬರುತ್ತೆ, ಹಿಂಗೆ ಇರುತ್ತೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹುಡುಗರು ಬಂದು ಹೊರಗಡೆ ಹೇಳ್ಬಿಡ್ತಾರೆ ನಮ್ಗೆ ಆಲ್ರೆಡಿ ಹಿಂಗಿತ್ತು ಸರ್ ಕ್ವಶನ್ಸ್ ಅಂತ. ಸೊ ನಾವು ಅದಕ್ಕೋಸ್ಕರ ನಮ್ಮದು ಡಿಮ್ಯಾಂಡ್ ಇಷ್ಟೇ. ನಾಳೆ ಟೆನಿಕಾಸ್ಟ್ ಚಿತ್ರದುರ್ಗ ಸರ್ಕಲಿಂದ ಹಿಡಿದು DC ಆಫೀಸ್ವರೆಗೂ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ. ನಮ್ಮ ಹುಡುಗರಿಗೆ ಅನ್ಯಾಯ ಆಗಬಾರ್ದು, ಚಿತ್ರದುರ್ಗ ಮಕ್ಕಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ರೈತರ ಮಕ್ಕಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು. ಅನ್ಯಾಯಕ್ಕೆ ಯಾವುದೇ ಕಾರಣಕ್ಕೆ ಬಿಡಲ್ಲ. ನಿಮ್ಮ ಜೊತೆ ಈ ಅಗ್ರಿಗುರು ಅನ್ನೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಿಮ್ಮ ಜೊತೆಗಿರುತ್ತೆ. ಮತ್ತು ನಮ್ಮ ಜೊತೆಗೆ ಮುರಳಿ ಮತ್ತು ನಾವಿಬ್ಬರು ಜೊತೆಗೆ ಸೇರಿ ಮಾಡಿರ್ತಕ್ಕಂಥ ಸುಮಾರು 200-300 ಜನ ಸ್ಟೂಡೆಂಟ್ಸಿಗೆ ನಾವು ಕ್ಲಾಸಸ್ ಮಾಡಿದ್ದೀವಿ. ನಾವು ಆ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಂತೀವಿ. ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಯಾರನ್ನ ಎದುರಾಕೊಂಡ್ರೂ ಪರವಾಗಿಲ್ಲ. ಬಟ್ ಒಂದು ವಿಚಾರ ಹೇಳ್ತೀನಿ, ಈ ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸಿಗೆ ನಾನು ಒಂದು ವಿಚಾರ ಹೇಳ್ತೀನಿ. ಸುಮ್ಮನೆ ನಾವು ಏನೋ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಪೇಪರ್ ತೆಗೆದಿದ್ದೀರಾ ಸರ್. ಬಟ್ ಇಟ್ ಈಸ್ ಅನ್ಫಿಟ್. ಈ ಥರ ಅಲ್ಲ ಪೇಪರ್ ತೆಗೆಯೋದು.
ಅದಕ್ಕೆ ಆದ ಒಂದು ರೆಸಲ್ಯೂಷನ್ ಇರುತ್ತೆ, ಅದಕ್ಕೆ ಆದ ಒಂದು ಮಾರ್ಗದರ್ಶನ ಇರುತ್ತೆ, ಹೆಂಗೆ ತೆಗಿಬೇಕು ಆ ಝೋನ್ಗೆ ಆ ತಕ್ಕನಾಗಿ. ಇಲ್ಲಿ ನಮ್ಮದು ಡ್ರಾಟ್ ಏರಿಯಾ, ನಾವು ಶೇಂಗಾ ಅವು ಬೆಳಿತಕ್ಕಂಥ ನೀವು ಅದು ಬಿಟ್ಬಿಟ್ಟು ಯಾವುದೋ ಒಂದು ಏನು ಔಟ್ ಆಫ್ ಸಿಲೆಬಸ್ ಕಂಪ್ಲೀಟಾಗಿ ಬಂದಿದೆ, 25% ಔಟ್ ಆಫ್ ಸಿಲೆಬಸ್ ಬಂದಿದೆ, ಒಂದು 25% ಟಫ್ ಸಿಲೆಬಸ್ ಬಂದಿದೆ. ಸೊ ಹಂಗಾಗ್ಬಿಟ್ಟು ಇದು ಯಾವುದೇ ಕಾರಣಕ್ಕೆ ಫಿಟ್ ಇಲ್ಲ ಈ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ನಾಳೆ ನಾವು ಹಮ್ಮಿಕೊಂಡಿದ್ದೀವಿ 10 ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡು ಚಿತ್ರದುರ್ಗದಲ್ಲಿ DC ಆಫೀಸರ್ ಮನವಿ ಕೊಡ್ತೀವಿ. ಮತ್ತು ಈ ಮುಂಚೆ ಏನು ಬಂದಿತ್ತಲ್ಲ ರಿಸಲ್ಟ್, ಅದಕ್ಕೆ ಸ್ಟಿಕಾನ್ ಆಗಬೇಕಂತೇಳಿ ನಾವು ಒಂದು ಕಳೆ ಮನವಿಯನ್ನು ಮಾಡ್ತೀವಿ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲ ರೀತಿ ಎಲ್ಲ ಒಕ್ಕೂಟದವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾಳೆ ದಯಮಾಡಿ ಬಂದು ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕು ಕೇಳ್ಕೊಳ್ತೀವಿ.